Good morning, ವಿದ್ಯಾರ್ಥಿಗಳೇ. Welcome back to Math Magic. So, today we will be going to learn about problem on ages. So, ages ಮೇಲೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಸ್ಟೇಟ್ ಎಕ್ಸಾಮ್ಸಲ್ಲಿ ಮತ್ತು ಸೆಂಟ್ರಲ್ ಎಕ್ಸಾಮ್ಸಲ್ಲಿ ಅಂತ ನಾವು ಈ ಒಂದು ಕ್ಲಾಸಲ್ಲಿ ನಾವು ನೋಡೋಣ. ಸೊ ಏನಪ್ಪ ಬೇಸಿಕ್ ತಿಳ್ಕೊಳ್ಳೋಣ ಫಸ್ಟ್. ಮೇನ್ಲಿ ದೇರ್ ಆರ್ ಫೋರ್ ಟೈಪ್ಸ್ 4 ಟೈಪ್ಸ್ ಇದೆ ಇದರಲ್ಲಿ. ಯಾವ ಥರಪ್ಪ? ಒಂದು ರೇಷಿಯೋ ಟೈಪ್, ನಾಟ್ ಮೆಥಡ್. ಸೊ ರೇಷಿಯೋ ಅಲ್ಲಿ ಕೊಡ್ತಾನೆ. ಸೊ ಪ್ರೆಸೆಂಟ್ ಏಜ್ 2:3 ಆಫ್ಟರ್ 5 years the age will be the ages are in the ratio 3:4. ಆ ಥರ ಎರಡು ರೇಷಿಯೋ ಕೊಡ್ತಾನೆ. ಸೊ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಟೈಪ್ 1. ಟೈಪ್ 2 ಬಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಕೊಡ್ತಾನೆ. ಸೊ 2 ಪಟ್ಟು, 3 ಪಟ್ಟು, 5 ಪಟ್ಟು ಈ ಥರ ಸ್ಟೇಟ್ಮೆಂಟ್ಸ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಹೇಳ್ತಾನೆ. ಸೊ ಮೂರನೇದು ಬಂದ್ಬಿಟ್ಟು ಯಾವ ಥರ ಇದು ಬರುತ್ತೆ ಅಂದರೆ ಆವ್ರೇಜಸ್, ಪ್ರಾಬ್ಲಮ್ಸ್ ಆರ್ ಆವ್ರೇಜ್. ಸೊ ಆವ್ರೇಜಸ್ ಹೆಂಗಪ್ಪ ಅಂತಂದರೆ ನಿಮ್ಮ ಲೈಕ್ ಸನ್ ಪ್ಲಸ್ ಫಾದರ್ ಆವ್ರೇಜ್ ಏಜ್ ಬಂದ್ಬಿಟ್ಟು ಇಷ್ಟು. ಸೊ ಅದೇ ಸ್ಟೇಟ್ಮೆಂಟಲ್ಲೇ ಆವ್ರೇಜ್ ಟೈಪ್ಸ್ ಕ್ವಶನ್ಸ್ ಬರ್ತದೆ. ಸೊ ಇನ್ನೊಂದು ಟೈಪ್ ಯಾವುದಪ್ಪ ಅಂತಂದರೆ ಯಾವ್ದು ಬರುತ್ತೆ ಅಂದರೆ ಇದು ಈಕ್ವೇಶನ್ ಬೇಸ್ಡ್. ಸೊ ಈಕ್ವೇಶನ್ಸ್ ಕೊಡ್ತಾನೆ, 1-2-3 ಈಕ್ವೇಶನ್ಸ್ ಕೊಡ್ತಾನೆ, ಅದನ್ನು ಸಾಲ್ವ್ ಮಾಡಿಬಿಟ್ಟು ನಾವು ಆನ್ಸರ್ನ ಮಾಡಬೇಕು. ಸೊ ಈ ಥರದ ಕ್ವಶನ್ಸ್, ಈ ಥರದ ಟೈಪ್ಸ್ 4 ಟೈಪ್ಸ್ ಇದಾವೆ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಸೊ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೈಪ್ ನೋಡೋಣ ನಾವು. ಸೊ ಓನ್ಲಿ ರೇಷಿಯೋ ನೋಡೋಣ. ಓಕೆನಾ? ಬನ್ನಿ. ಸೊ ಏನಪ್ಪ, ಕ್ವಶನ್ ಮಾಡೋಕ್ಕಿಂತ ಮುಂಚೆ ನಾವು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಏನಪ್ಪ ಕಾನ್ಸೆಪ್ಟು? ಫಾರ್ ಎಕ್ಸಾಂಪಲ್, ನೀವಿದ್ದೀರಾ, ಓಕೆನಾ? ನೀವಿದ್ದೀರಾ, ನಿಮ್ಮ ಫಾದರ್ ಇದ್ದಾರೆ. ನಿಮ್ಮ ಫಾದರ್ ಇದ್ದಾರೆ. ಸೊ ನಿಮ್ದು ಏಜ್ ಎಷ್ಟಿರ್ಬೋದು ಇವಾಗ? 25 ವಯಸ್ಸಿರ್ಬೋದು. ಇದು ಯಾವಾಗ? ಪ್ರೆಸೆಂಟ್. ಹೌದಾ? ನಿಮ್ಮ ಪ್ರೆಸೆಂಟ್ ಏಜು 25 years. ಸೊ ನಿಮ್ಮ ಫಾದರ್ ಏಜ್ 45 years ಅಂತ ಅನ್ಕೊಳ್ಳಿ. ಓಕೆನಾ? ನಿಮ್ಮ ಫಾದರ್ ಏಜ್ 45 years ಅಂತ ಅನ್ಕೊಳ್ಳಿ. ಸೊ 45 years ಅಂತ ಅನ್ಕೊಳ್ಳಿ. ಸೊ ಒಂದು 10 ವರ್ಷ ಆದಮೇಲೆ 10 ವರ್ಷ ಕಳೀತು. ಇನ್ 2036 ಏನಾಯ್ತು? ನಿಮ್ದು ಏಜ್ ಎಷ್ಟಾಗುತ್ತೆ? ನಿಮ್ಮ ಏಜ್ 35 years ಆಗುತ್ತೆ. ಹೌದಾ? ನಿಮ್ಮ ಏಜ್ 35 years ಆಗುತ್ತೆ. ಸೊ ನಿಮ್ಮ ಫಾದರ್ ಅವ್ರದ್ದು ಏಜ್ ಎಷ್ಟಾಗುತ್ತೆ? 10 ವರ್ಷ ಆದಮೇಲೆ 55 years ಆಗುತ್ತೆ. ಹೌದಾ? ಇದು ಯಾವಾಗ? 2026 ಅಲ್ಲಿ. ಇದು 2026 ಅಲ್ಲಿ. ಹೌದಾ? ಅರ್ಥ ಆಗ್ತಿದ್ಯಾ? ಈಸಿ ಕಾನ್ಸೆಪ್ಟು. ಈ ಟೈಮ್ ಆ್ಯಂಡ್ ವರ್ಕ್ ಎಕ್ಸ್ಕ್ಯೂಸ್ ಮಿ. ಸೊ ಈ ಏಜಸ್ ಟೈಮ್ ಆ್ಯಂಡ್ ವರ್ಕ್ ಮಾಡಿದ್ದೀನಲ್ಲ ಲಾಸ್ಟ್ ಟಾಪಿಕ್. ಸೊ ಅದೇ ಟೈಮ್ ಆ್ಯಂಡ್ ವರ್ಕ್ ಬರ್ತದೆ. ಸೊ ಏಜಸ್ ಏನು ಟಾಪಿಕ್ ಇದೆಯಲ್ಲ, ದಿಸ್ ಇಸ್ ವೆರಿ ಈಸಿಯೆಸ್ಟ್ ಟಾಪಿಕ್. ಬಟ್ ಏನಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ಒಂದೇ ಕಾನ್ಸೆಪ್ಟ್ ಇಲ್ಲಿ ಬರೋದು. ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಫುಲ್ಲು ನೀವು ಚಾಪ್ಟರೇ ಆರಾಮ್ಸೆ. ಇವು ಯಾವ ಥರಪ್ಪ ಅಂತಂದ್ರೆ ಬೋನಸ್ ಮಾರ್ಕ್ಸ್ ಇದ್ದಂಗೆ. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಮಿನಿಮಮ್ ಒಂದು ಕ್ವಶನ್ ಅಂತ ಪಕ್ಕ ಕೇಳ್ತಾರೆ. ಸೊ ಇಲ್ಲಿ ನೋಡಿ. ಸೊ ಇವಾಗ ನಿಮ್ಮ ಪ್ರೆಸೆಂಟ್ ಏಜ್ 25 ವರ್ಷ. ಹೌದಾ? ನಿಮ್ಮ ಫಾದರ್ ಏಜ್ 45 years. ಹೌದಾ? ಸೊ 10 ವರ್ಷ ಆದಮೇಲೆ ನಿಮ್ದು ಏಜ್ ಎಷ್ಟಾಗುತ್ತೆ? 35 ಏಜ್ ಆಗುತ್ತೆ. ಸೊ ನಿಮ್ಮ ಫಾದರ್ದು ಏಜ್ 50 years 55 ಇಯರ್ ಆಗುತ್ತೆ. ಸೊ ಇಲ್ಲಿ ರೇಷಿಯೋ ಏನಿದೆ ನೋಡಿ. 25 45 25 45 5ಇಂದ ಭಾಗ ಹೊಡೀರಿ. ಸೊ 5 9. ಸೊ ರೇಷಿಯೋ ವಿಲ್ ಬಿ 5:9 ಇತ್ತು. ಮುಂಚೆ ಏನು ರೇಷಿಯೋ ಏನಿತ್ತು? 5:9 ಇತ್ತು. ಇವಾಗ ಏನು ರೇಷಿಯೋ ಆಗುತ್ತೆ? ಇಲ್ಲಿ ನೋಡಿ. ಇಲ್ಲಿನೂ 5ರಿಂದ ಭಾಗ ಹೊಡೀರಿ. ಸೊ ಏನಾಗುತ್ತೆ? 7:11 ಆಗುತ್ತೆ. ಹೌದಾ? ಸೊ ರೇಷಿಯೋ ಅವಾಗ ಏನಿತ್ತು? 5:9 ಇತ್ತು. ಇವಾಗ ರೇಷಿಯೋ ಏನೈತೆ? 7:11 ಐತೆ.
ಸೊ ರೇಷಿಯೋ ಚೇಂಜ್ ಆಗ್ಬೋದು ಬಟ್ ರೇಷಿಯೋ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತಲ್ಲ ಅದು ಮಾತ್ರ ಚೇಂಜ್ ಆಗಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್. ಬಿಕಾಸ್ ನಿಮ್ ಇವಾಗ ನಾವು ಡಿಫ್ರೆನ್ಸ್ ಬಿಟ್ವೀನ್ ಯು ಅಂಡ್ ಯುವರ್ ಫಾದರ್ ಈಸ್ ಹೌ ಮಚ್ 20 ಇಯರ್ಸ್. ಹೌದಾ? ಡಿಫ್ರೆನ್ಸ್ 20 ಇಯರ್ಸ್. 10 ವರ್ಷ ಆದ್ಮೇಲೆ ನಿಮಗೆ ಮತ್ತೆ ನಿಮ್ಮ ಫಾದರ್ ನಡುವೆ ಇರೋ ಡಿಫ್ರೆನ್ಸ್ ಸೇಮ್ ಇರುತ್ತಾ? ಹೌದಾ? ಇಲ್ಲಿ ನೋಡಿ ಡಿಫ್ರೆನ್ಸ್ ಏನಿದೆ, 20 ಇಯರ್ಸ್ ಇದೆಯಾ? ಹೌದಾ? ಎಸ್. ಸೊ ನಿಮಗ ಮತ್ತೆ ನಿಮ್ಮ ಫಾದರ್ ನಡುವೆ ಇರೋ ಏನು ಡಿಫ್ರೆನ್ಸ್ ಇರುತ್ತಲ್ಲ ಅದು ಚೇಂಜ್ ಆಗಲ್ಲ. ಯಾರಿಗಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ನೀವು ನಿಮ್ಮ ಫ್ರೆಂಡಿಗೆ ಕಂಪೇರ್ ಮಾಡ್ಕೊಳ್ಳಿ. ಇವಾಗ ನಿಮ್ದು ಏಜ್ ಒಂದು 25 ಇರ್ಬೋದು, ನಿಮ್ಮ ಫ್ರೆಂಡ್ ಏಜ್ 28 ಇರ್ಬೋದು. ಸೊ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಆದ್ಮೇಲೂ ನಿಮ್ ಇಬ್ಬರದು ಏಜ್, ಇಬ್ಬರದು ಡಿಫ್ರೆನ್ಸ್ ಏನಿರುತ್ತಲ್ಲ, ಏಜ್ ಡಿಫ್ರೆನ್ಸ್ ಅದು ಸೇಮ್ ಇರ್ತದೆ. ದ್ಯಾಟ್ ಈಸ್ ಕಾನ್ಸ್ಟಂಟ್. ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಏನು ಕಾನ್ಸೆಪ್ಟ್? ಇನ್ ಡಿಫರೆನ್ಸ್ ಶುಡ್ ಬಿ ಸೇಮ್. ಹೌದಾ? ಸೊ ಇದನ್ನ ನೀವು ನೆನ್ಪಿಡ್ಕೊರಿ, ಮುಗೀತು, ಖತಮ್. ಸೊ ಹೇಳಿದ್ನಲ್ಲ, ಒನ್ ಟೈಮ್ ಮೆಥಡ್, ಒನ್ ಮೆಥಡ್ ಟೆಕ್ನಿಕ್ ಇಂದ ಸಾಲ್ವ್ ಮಾಡಿಸ್ತೀನಿ ನೋಡ್ರಿ. ಸೊ ಇದೊಂದು ನೆನ್ಪಿಡ್ಕೊಂಡ್ರೆ ಸಾಕು. ಸೊ ಇಲ್ಲಿ ನೋಡಿ, ರೇಷಿಯೋ 5:9 ಆಗಿದೆ, ಇಲ್ಲಿ ರೇಷಿಯೋ 7:11 ಆಗಿದೆ. ಬಟ್ ಏನು ಡಿಫ್ರೆನ್ಸ್ ಏನಿರುತ್ತಲ್ಲ ಅದು ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ನೋಡಿ ಡಿಫ್ರೆನ್ಸ್ ಏನಿದೆ, ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ 4 ಪಾರ್ಟ್ಸ್ ಇದೆ. ಸೊ ಇಲ್ಲಿ ಎಷ್ಟಿದೆ ಡಿಫ್ರೆನ್ಸು? 4 ಪಾರ್ಟ್ಸ್ ಇದೆ. ಹೌದಾ? ಸೊ ಡಿಫ್ರೆನ್ಸ್ ಅಕಸ್ಮಾತ್ ಸೇಮ್ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಸೇಮ್ ಮಾಡ್ಕೋಬೇಕು ಡಿಫ್ರೆನ್ಸ್ನ. ಓಕೆನಾ? ಸೊ ನಾವು ಯಾವ ಥರ ಮಾಡ್ತೀವಿ ಏನಿಲ್ಲ ಅಂತ ಕ್ವಶನ್ ಅಲ್ಲಿ ನೋಡೋಣ ಬನ್ನಿ. ಓಕೆನಾ? ಲೆಟ್ ಸ್ಟಾರ್ಟ್. ಓಕೆನಾ? ಓಕೆ, ಕಮ್. ಸೊ today's session, we'll start today's session. So if the present ages of x and y are in the ratio 4:7. ಹೌದಾ? ಪ್ರೆಸೆಂಟ್ ಅಲ್ಲಿ ಅವ್ರದ್ದು ರೇಷಿಯೋ ಏನಿದೆ ಅಂತೆ? 4:7 ಆಗಿದೆ ಅಂತೆ. ಯಾರ್ದು? ಎಕ್ಸ್ ಅಂಡ್ ವೈ. ಸೊ ಆಫ್ಟರ್ 5 years ದ ರೇಷಿಯೋ ವಿಲ್ ಚೇಂಜ್ ಟು 5:8. 5 ವರ್ಷಗಳ ನಂತರ ಈ ಅನುಪಾತ ಎಷ್ಟಾಗುತ್ತೆ? 5:8 ಆಗುತ್ತಂತೆ. ಸೊ ಪ್ರೆಸೆಂಟ್ ಏಜ್ ಆಫ್ ವೈ ಕೇಳವನೆ. ಸಿಂಪಲ್, ವೆರಿ ಸಿಂಪಲ್. ಏನ್ ಬರ್ಕೊಳ್ಳಿ? ಎಕ್ಸ್ ವೈ. ಹೌದಾ? ಎಕ್ಸ್ ಪ್ರೆಸೆಂಟ್ ಏನ್ ರೇಷಿಯೋ ಇದೆ? 4:7. ಹೌದಾ? ಅಂಡರ್ಸ್ಟ್ಯಾಂಡಿಂಗ್? ಸೊ 5 ವರ್ಷ ಆದ್ಮೇಲೆ, 5 ಇಯರ್ಸ್ ಕಳೀತಪ್ಪ. 5 ಇಯರ್ಸ್ ಕಳೆದ್ಮೇಲೆ ಅವ್ರದ್ದು ರೇಷಿಯೋ ಏನಾಗುತ್ತಂತೆ? 5:8 ಆಗುತ್ತಂತೆ. 5:8 ಆಗುತ್ತಂತೆ. ಸೊ ಇವಾಗ ನೋಡಿ, 5:8 ಆಗುತ್ತಂತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. ಹೌದಾ? 3. ಸೊ ಡಿಫ್ರೆನ್ಸ್ ಈಕ್ವಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಡಿಫ್ರೆನ್ಸ್ ಸೇಮ್ ಇದೆ. ಸೊ ಡಿಫ್ರೆನ್ಸ್ ಸೇಮ್ ಇದೆ. ಓಕೆನಾ? ಸೊ ಈಕ್ವಲ್ ಮಾಡೋ ಅವಶ್ಯಕತೆ ಇಲ್ಲ. ನಾ ಏನ್ ಮಾಡ್ತೀನಿ? ಡಿಫ್ರೆನ್ಸ್ ಇಲ್ಲಿ ಬಿಡ್ತೀನಿ, 3. ಓಕೆನಾ? ಸೊ 3 ಈಕ್ವಲ್ ಇದೆ. ಹೌದಾ? ಸೊ ಡಿಫ್ರೆನ್ಸ್ ಏನು ಈಕ್ವಲ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಓಕೆನಾ? ನೋಡಿ, ಎಕ್ಸ್ ಪ್ರೆಸೆಂಟ್ ಅಲ್ಲಿ 4 ಪಾರ್ಟ್ ಇದ್ದಾನೆ. ಅವ 5 ಪಾರ್ಟ್ ಆಗ್ತಾನೆ. ಯಾವಾಗ? 5 ವರ್ಷ ಆದ್ಮೇಲೆ. ಸೊ ಎಕ್ಸ್ ಪ್ರೆಸೆಂಟ್ ಅಲ್ಲಿ 4 ಪಾರ್ಟ್ ಇದ್ದಾನೆ, 5 ಪಾರ್ಟ್ ಆಗ್ತಾನೆ. ಯಾವಾಗ? 5 ವರ್ಷ ಆದ್ಮೇಲೆ. ಸೊ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ? ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ. ಹೌದಾ? ಸೊ ವೈ ಪ್ರೆಸೆಂಟ್ ಅಲ್ಲಿ 7 ಪಾರ್ಟ್ ಇದ್ದಾನೆ. ವೈದ್ ಏಜ್ 7 ಪಾರ್ಟ್ಸ್ ಇದೆ. ಸೊ 8 ಪಾರ್ಟ್ ಆಗುತ್ತೆ. ವೈದು ಏಜ್ 8 ಪಾರ್ಟ್ ಆಗುತ್ತೆ. ಯಾವಾಗ? 5 ವರ್ಷ ಆದ್ಮೇಲೆ. ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ? 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ. ಸೊ 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳೋದು ಒಂದೇ, 5 ವರ್ಷ ಜಾಸ್ತಿ ಆಯ್ತು ಅಂತ ಹೇಳೋದು ಒಂದೇ. ಹೌದಾ? ಸೊ 1 ಪಾರ್ಟ್ ಇನ್ಕ್ರೀಸ್ ಆಯ್ತು, ಎಕ್ಸ್ ಏಜ್ 1 ಪಾರ್ಟ್ ಇನ್ಕ್ರೀಸ್ ಆಯ್ತು ಅಂತ ಹೇಳೋದು ಒಂದೇ, ಎಕ್ಸ್ ಏಜ್ 5 ವರ್ಷ ಜಾಸ್ತಿ ಆಯ್ತು ಅಂತ ಹೇಳೋದು ಒಂದೇ. ಎರಡು ಒಂದೇ ತಾನೆ? ಎಸ್.
ಓಕೆ. ಸೊ ಇಟ್ ಮೀನ್ಸ್ ಒನ್ ಪಾರ್ಟ್ ಈಸ್ ನಥಿಂಗ್ ಬಟ್ 5 years. ಹೌದಾ, ಒನ್ ಪಾರ್ಟ್ ಈಸ್ ನಥಿಂಗ್ ಬಟ್ 5 years. ಅವ ಏನು ಕೇಳವನೆ, ವೈ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳವನೆ. ಪ್ರೆಸೆಂಟ್ ಏಜ್ ಆಫ್ ವೈ ಕೇಳವನೆ. ಸೊ ಏನು ಕೇಳವನೆ, ಪ್ರೆಸೆಂಟ್ ಏಜ್ ಆಫ್ ವೈ ಅಂದ್ರೆ ಎಷ್ಟು, ಇದು ಪ್ರೆಸೆಂಟ್ ಏಜ್ ಆಫ್ ವೈ ಅಂದ್ರೆ ಎಷ್ಟು, 7 parts. ಪ್ರೆಸೆಂಟ್ ಏಜ್ ಆಫ್ ವೈ ಅಂದ್ರೆ ಎಷ್ಟು, 7 part. ಸೊ 7 part ಅಂದ್ರೆ ಎಷ್ಟು, ಖತಮ್. ಸೊ 1ರಿಂದ 5 ಯಾವ ಏನು ಮಾಡಿದ್ರೆ ಬರುತ್ತೆ, ಇಂಟು 5 ಮಾಡಿದ್ರೆ ಬರುತ್ತೆ. ಸೊ ಇಂಟು 5 ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತಿರಲ್ಲ, ಇಲ್ಲಿನೂ ಅದು ಮಾಡಬೇಕು. ಸೊ 7 into 5 35 years, ಆಪ್ಷನ್ ನಂಬರ್ ಬಿ. ಖತಮ್, ಸಿಂಪಲ್. ಒನ್ ಟೆಕ್ನಿಕ್ ಮೆಥಡ್ ಎಲ್ಲದರಲ್ಲಿ ಇದೇ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಸಾಲ್ವ್ ಮಾಡ್ತೀವಿ. ಎಕ್ಸ್ ಮೆಥಡ್ ಏನು ಮಾಡ್ತಿದ್ರಲ್ಲ ನೀವು, 4/7, 4x 7x, ನೀವು ಯಾವ ಥರ ಮಾಡ್ತಿದ್ರಿ, ಇದನ್ನ ಬೇಸಿಕ್ ಇಂದ ಮಾಡಿದ್ರೆ ಯಾವ ಥರ ಮಾಡ್ತಿದ್ರಿ, 4:7 ಇತ್ತು. 5 ವರ್ಷ ಆದಮೇಲೆ ಎಷ್ಟಾಯಿತು, 5:8 ಆಯಿತು. ಸೊ ಏನು ಮಾಡ್ತಿದ್ರಿ, 4x/7x ಪ್ಲಸ್ 5 years ಆದಮೇಲೆ ಎಷ್ಟಾಗುತ್ತೆ, 5/8. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸ್ ಕಂಡಿಡಿದು ಮತ್ತೆ ಅದನ್ನು ಫೈಂಡ್ ಔಟ್ ಮಾಡ್ತಿದ್ರಿ. ಇದು ಇನ್ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ, ಖತಮ್. ದಿಸ್ ಇಸ್ ಔಟ್ಡೇಟೆಡ್ ಮೆಥಡ್, ಖತಮ್. ಸೊ ದಿಸ್ ಮೆಥಡ್ ವಿಲ್ ಬಿ ಗೋಯಿಂಗ್ ಟು ವರ್ಕ್. ಎಸ್, ನೆಕ್ಸ್ಟ್ ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಯಾವ ಥರ ಮಾಡಿದೀವಲ್ಲ ನಾವು, ಸೇಮ್ ಮೆಥಡ್ ಅಪ್ಲೈ ಮಾಡಿ ಈ ಕ್ವಶನ್ ಮಾಡ್ತೀನಿ ನೋಡ್ರಿ. ಏಜಸ್ ಎ ಬಿ, ಏಜಸ್ ಏನಿದೆ, ಎ ಮತ್ತು ಬಿ ಏಜಸ್ ಇನ್ ದ ರೇಷಿಯೋ 4:7 ರೆಸ್ಪೆಕ್ಟಿವ್ಲಿ. ಸೊ ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತವು ಕ್ರಮವಾಗಿ 4:7 ಆಗಿದೆ. ಆಫ್ಟರ್ 8 years, 8 ವರ್ಷ ಆದಮೇಲೆ ಪ್ರೆಸೆಂಟ್ ಎಷ್ಟಿದೆ, ಕ್ವಶನ್ ಓದ್ತಾ ಹೋಗಿ ಬರಿತಾ ಹೋಗಿ. ಸೊ ಪ್ರೆಸೆಂಟ್ ರೇಷಿಯೋ 4:7 ಇದೆ ಅಂತೆ, ಹೌದಾ. ಆಫ್ಟರ್ 8 years, 8 ವರ್ಷ ಆದಮೇಲೆ ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 2:3. ರೇಷಿಯೋ ಅವ್ರ ಅನುಪಾತ ಏನಿದೆಲ್ಲ, ವಯಸ್ಸಿನ ಅನುಪಾತ 2:3 ಆಗುತ್ತಂತೆ. ಓಕೆನಾ. ಸೊ 2:3 ಆಗುತ್ತಂತೆ. ಓಕೆನಾ, ಅಂಡರ್ಸ್ಟ್ಯಾಂಡಿಂಗ. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳೋಣ. ಓಕೆನಾ. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 1 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 3 ಇದೆ. ತಪ್ಪಲ್ಲ, ಡಿಫ್ರೆನ್ಸ್ ಸೇಮ್ ಇರಬೇಕು. ಎ ಮತ್ತೆ ಬಿ ಇಬ್ಬರದು ಏನು ವಯಸ್ಸಿನ ಏನು ಡಿಫ್ರೆನ್ಸ್ ಇರುತ್ತಲ್ಲ, ವಯಸ್ಸಿನ ಏನು ಅಂತರ ಇರುತ್ತಲ್ಲ, ಅದು ಸೇಮ್ ಇರುತ್ತೆ. ಇವಾಗಲಿ 10 ವರ್ಷ ಆದ್ಮೇಲೆ ಆಗಲಿ, 20 ವರ್ಷ ಆದ್ಮೇಲೆ ಹಿಂದೆ ಹೋಗಿ ಮುಂದೆ ಹೋಗಿ, ಬಟ್ ಡಿಫ್ರೆನ್ಸ್ ಚೇಂಜ್ ಆಗಲ್ಲ, ಹೌದಾ. ಸೊ ಇದು ಡಿಫ್ರೆನ್ಸ್ 1 ಇದೆ, ಇದು ಡಿಫ್ರೆನ್ಸ್ 3 ಇದೆ. ಸೊ ಸೇಮ್ ಮಾಡ್ಬೇಕು, ನಾವು ಡಿಫ್ರೆನ್ಸ್ ಸೇಮ್ ಮಾಡ್ಬೇಕು. ಏನು ಮಾಡ್ಬೇಕು, ಯಾವ ಥರ ಮಾಡ್ಬೇಕಪ್ಪ ಅಂತಂದರೆ, ನಾ ಈ ಡಿಫ್ರೆನ್ಸ್ನ ಇಲ್ಲಿ ಬರ್ಕೋತೀನಿ. ಓಕೆನಾ, ಈಸಿ ಆಗುತ್ತೆ. ಸೊ ಈ ಡಿಫ್ರೆನ್ಸ್ 4 ಮತ್ತು 7 ಡಿಫ್ರೆನ್ಸು 3 ಐತೆ, 2 ಮತ್ತು 3 ಡಿಫ್ರೆನ್ಸು 1 ಐತೆ. ಏನು ಮಾಡಬಾರ್ದು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಖತಮ್, ಡಿಫ್ರೆನ್ಸ್ ಸೇಮ್ ಮಾಡ್ಬಿಡೋದು. ಸೊ ಇಲ್ಲೇನು 2 ಮತ್ತು 3ಗೆ 3ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಮತ್ತು 3ಗೆ 3ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಾಗುತ್ತೆ, 3 2 6, 3 3 9. ಸೊ ರೇಷಿಯೋ ಏನಾಗುತ್ತೆ, 6:9 ಆಗುತ್ತೆ, ಹೌದಾ. 6:9 ಆಗುತ್ತೆ. ಕರೆಕ್ಟಾ, ಅರ್ಥ ಆಗ್ತಿದ್ಯಾ? ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಬರೀ ಆಗತ್ತೀನಿ. ಸೊ ಬರ್ತಾ ಬರ್ತಾ ಇದೆಲ್ಲ ಬರೆಯಲ್ಲ, ಓಕೆನಾ. ಸೊ ಇವಾಗ ನೋಡಿ ಡಿಫ್ರೆನ್ಸ್ ನೋಡಿ, ಇಲ್ಲಿ ಎಷ್ಟಿದೆ ಡಿಫ್ರೆನ್ಸು, 3 ಇದೆ, 3 ಪಾರ್ಟ್. ಇಲ್ಲಿ ಡಿಫ್ರೆನ್ಸು 3 ಪಾರ್ಟ್ ಇದೆ. ಸೊ ನಮ್ಮ ಡಿಫ್ರೆನ್ಸ್ ಸೇಮ್ ಆಯ್ತು, ಓಕೆನಾ. ಫಸ್ಟ್ ಪಾರ್ಟ್ ಏನೋ ಡಿಫ್ರೆನ್ಸ್ ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೊಂಡ್ವಿ ನಾವು, ಡಿಫ್ರೆನ್ಸು ಸೇಮ್ ಮಾಡ್ಕೊಂಡೆವು. ಇದೆಲ್ಲ ಆರಿಸಿಬಿಡೋಣ, ಇದೆಲ್ಲ ಕೆಲಸಕ್ಕಿಲ್ಲ ಇವಾಗ, ಖತಮ್. ಏನಪ್ಪ, 4 ಪಾರ್ಟ್ ಇದ್ದ ಎ, 4 ಪಾರ್ಟ್ ಇದ್ದ, 8 ವರ್ಷ ಆದಮೇಲೆ 6 ಪಾರ್ಟ್ ಆದ. ಎ 4 ಪಾರ್ಟ್ ಇದ್ದ, 8 ವರ್ಷ ಆದಮೇಲೆ 6 ಪಾರ್ಟ್ ಆದ. ಬಿ 7 ಪಾರ್ಟ್ ಇದ್ದ, 8 ವರ್ಷ ಆದಮೇಲೆ 9 ಪಾರ್ಟ್ ಆದ. ಬಿ 7 ಪಾರ್ಟ್ ಇದ್ದ, 8 ವರ್ಷ ಆದಮೇಲೆ 9 ಪಾರ್ಟ್ ಆದ. ಸೊ ಪಾರ್ಟ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಿದ್ದಾವೆ, 2. ಸೊ ನೋಡಿ, ಎ 8 ವರ್ಷ ಆದಮೇಲೆ ಎಷ್ಟು ಏಜ್ ಆಗುತ್ತಲ್ಲ, ಬಿ 8 ವರ್ಷ, ಇದು ಅಂದರೆ ಲೈಕ್ ಇದನ್ನು 8 ವರ್ಷ ಡಿಫ್ರೆನ್ಸು,
ಈ 4 ಪಾರ್ಟ್ ಮತ್ತೆ 6 ಪಾರ್ಟಿಗೆ 8 ವರ್ಷ ಡಿಫ್ರೆನ್ಸ್ ಇದೆ, ಹೌದಿಲ್ಲ? ಸೊ 7 ಪಾರ್ಟ್ ಮತ್ತೆ 9 ಪಾರ್ಟ್ ಡಿಫ್ರೆನ್ಸ್ ಎಷ್ಟಿದೆ? 2 ಪಾರ್ಟ್ ಇದೆ. ದಟ್ ಮೀನ್ಸ್ 8 ಇಯರ್ಸ್. ಸೊ 2 ಪಾರ್ಟ್ ಅನ್ನೋದು ಒಂದೇ, 8 ವರ್ಷ ಅನ್ನೋದು ಒಂದೇ, ಹೌದಾ? ಸೊ ಯಾವಾಗಲೂ ನಾ ಪಾರ್ಟ್ಸಿಗೆ ಹಿಂಗೆ ಸರ್ಕಲ್ ಆಗಿ ನಾನು ಬಂದ್ ಮಾಡ್ತೀನಿ ನೋಡ್ರಿ. ಸರ್ಕಲ್ ಮಾಡ್ತೀನಿ ನಾ ಪಾರ್ಟ್ಸಿಗೆ, ಯಾಕಂದ್ರೆ ಅದು ದಟ್ ಈಸ್ ಪಾರ್ಟ್, ದಟ್ ಕ್ಯಾನ್ ಬಿ ಎನಿಥಿಂಗ್, ದಟ್ ಈಸ್ ಪಾರ್ಟ್. ಸೊ ಟೂ ಪಾರ್ಟ್ಸ್ ಜಾಸ್ತಿ ಆಗಿದಾವೆ ಅಂತ ಹೇಳೋದು ಒಂದೇ, 8 ವರ್ಷ ಜಾಸ್ತಿ ಆಗಿದ್ದಾನೆ ಎ ಅಥವಾ ಬಿ ಅಂತ ಹೇಳೋದು ಒಂದೇ. ಸೊ ದಟ್ ಈಸ್ ನಥಿಂಗ್ ಬಟ್ 2 ಪಾರ್ಟ್ಸ್ ಈಸ್ ನಥಿಂಗ್ ಬಟ್ 8 ಇಯರ್ಸ್. ನಮಗೇನು ಬೇಕು? ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಎ? ಸೊ 4 ಪಾರ್ಟ್ಸ್ ಅಂದರೆ ಎಷ್ಟು? ಯಾಕಂದ್ರೆ ಪ್ರೆಸೆಂಟ್ ಅಲ್ಲ, ಇದು ಪ್ರೆಸೆಂಟ್, ಇದು 8 ವರ್ಷ ಆದಮೇಲೆ 4 ಪಾರ್ಟ್ಸ್ ಅನ್ನೋದು ಎಷ್ಟು ನೋಡಿ, ಇಂಟು 4, ತಾವು ಇಂಟು 4 ಮಾಡಬೇಕು. ಸೊ 16 ಇಯರ್ಸ್. ಅರ್ಥ ಆಗ್ತಿದೆಯಾ? ಓನ್ಲಿ ಒನ್ ಕಾನ್ಸೆಪ್ಟ್ ಖತಮ್. ಸೊ ಬನ್ನಿ ಮೂರನೇ ಕ್ವಶನ್ ಮಾಡೋಣ. ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ 3:5. After 6 years, the ratio will become 5:7. What is the present age of B? ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 3:5 ಆಗಿದೆ. 6 ವರ್ಷಗಳ ನಂತರ ಪ್ರೆಸೆಂಟ್ ಅಲ್ಲಿ ಎಷ್ಟಿದೆ? 3:5 ಆದಂತ 6 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 5:7 ಆಗುತ್ತಂತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಸೊ ಸೇಮ್ ಇದೆ, ಹೌದಾ? ಸೇಮ್ ಇದ್ರೆ ನಮಗೇನು ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ಎ 3 ಪಾರ್ಟಿಂದ 5 ಪಾರ್ಟ್ ಆಗವನೆ. ಸೊ ಎ 3 ಪಾರ್ಟಿಂದ 5 ಪಾರ್ಟ್ ಆಗವನೆ. ಯಾವಾಗ? 3 ಪಾರ್ಟಿಂದ 5 ಪಾರ್ಟ್ 6 ವರ್ಷದಲ್ಲಿ ಆಗವನೆ, ಹೌದಾ? ಸೊ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯ್ತು? 2 ಪಾರ್ಟ್ ಇನ್ಕ್ರೀಸ್ ಆಯ್ತು. 5 ಬಿ ಅನ್ನೋ ವ್ಯಕ್ತಿ 5 ಪಾರ್ಟಿಂದ ವಯಸ್ಸು 5 ಪಾರ್ಟಿಂದ 7 ಪಾರ್ಟ್ ಆಯ್ತು. ಯಾವಾಗ? 6 ವರ್ಷ ಆದ್ಮೇಲೆ. ಸೊ ಎರಡು ಪಾರ್ಟ್ ಅನ್ನೋದು ಒಂದೇ, 6 ವರ್ಷ ಅನ್ನೋದು ಒಂದೇ. ಸೊ 2 ಪಾರ್ಟ್ಸ್ ಇಸ್ ನಥಿಂಗ್ ಬಟ್ 6 ಇಯರ್ಸ್. ನಮಗೇನು ಬೇಕು? ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ಬಿ? ಸೊ 5 ಪಾರ್ಟ್ ಅಂದ್ರೆ ಎಷ್ಟು? ಇಂಟು 3, ಇಲ್ಲಿನೂ ಇಂಟು 3 ಮಾಡಬೇಕು. ಸೊ 15 years. The present age of B is 15 years. Answer is option number A. ಸೊ ಈ ತರ ಮಾಡ್ಬೇಕು ನೀವು. ಇದೇನು ಮಾಡ್ತಿದ್ದೀನಲ್ಲ ಇದು ಸೊ ಈ ಮೆಥಡ್ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸೆಂಟೇಜ್, ಪ್ರತಿ ರೇಷಿಯೋ ಪ್ರತಿಯೊಂದರಲ್ಲಿ ಈ ಒಂದು ಮೆಥಡ್ ಯೂಸ್ ಆಗುತ್ತೆ. ಸೊ ಈ ಮೆಥಡ್ ನೀವು ಕಲ್ಕೊಳ್ಳಿ. ಈ ಮೆಥಡ್ ಒಂದ್ಸರಿ ಕಲ್ತ್ರೆ ದಿಸ್ ಈಸ್ ದ ಫೇವ್ರೇಟ್ ಆಫ್ ಒನ್ ಟೆಕ್ನಿಕ್ ಮೆಥಡ್. ಸೊ ಅದಕ್ಕೆ ನಿಮಗೆ ಇದು ಬರಲೇಬೇಕು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಪ್ರೆಸೆಂಟ್ ಏಜಸ್ ಆಫ್ ಪಿ ಅಂಡ್ ಕ್ಯೂ ಆರ್ ಇನ್ ದ ರೇಷಿಯೋ 4:9. ಪ್ರೆಸೆಂಟ್ ಏಜ್ ಅನುಪಾತ ಎಷ್ಟಾಗಿದೆ? 4:9. ಆಫ್ಟರ್ 8 years the ratio will become 6:11. So what is the percentage of Q? ಸೊ 8 ವರ್ಷದ ನಂತರ ಏನಾಗುತ್ತಂತ ಅನುಪಾತ? 6:11 ಆಗ್ತದಂತ. ಸೊ ಕ್ಯೂ ಪ್ರೆಸೆಂಟೇಜ್ ಏನಾದಂತ? ಕ್ಯೂ ಅವರ ಪ್ರಸ್ತುತ ವಯಸ್ಸು ಎಷ್ಟಂತ? ಸೇಮ್ ಪಿ ಕ್ಯೂ ಪ್ರೆಸೆಂಟ್ 4:9, ಹೌದಾ? ಪ್ಲಸ್ 8 years ಆದ್ಮೇಲೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಕ್ವಶನ್ಸ್. ಸೊ ಯಾವಾಗ ಹೆಂಗೆ ಮುಂದೆ ಹೋಗ್ತೀವಲ್ಲ ಅವಾಗ ಕ್ವಶನ್ ಡಿಫಿಕಲ್ಟ್ ಇಲ್ಲ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ನಿಮಗೆ ಸ್ಟೇಟ್ ಎಕ್ಸಾಮ್ PC ಇಂದ ಹಿಡಿದುಬಿಟ್ಟು SSC ವರೆಗೂ ನೀವು ಕ್ವಶನ್ಸ್ನ ನಾನು ತಗೋ ಟ್ರೈ ಮಾಡ್ತೀನಿ. ಸೊ ನೀವು PC ಎಕ್ಸಾಮ್ ಬರೆದ್ರೂ ಈ ವಿಡಿಯೋ ಯೂಸ್ ಆಗುತ್ತೆ, ನೀವು SSC ಎಕ್ಸಾಮ್ ಬರೆದ್ರೂ ಈ ವಿಡಿಯೋ ನಿಮಗೆ ಯೂಸ್ ಆಗ್ತದೆ. ಸೊ ಒಂದು ಮೆಥಡ್ ನೀವು ಕಲ್ಕೊಂಡ್ರೆ ಸಾಕು, ಲಾಸ್ಟ್ವರೆಗೂ ಒಂದೇ ಮೆಥಡ್ ಮಾಡೋದು. ಸೊ ನೀವು ಏನಪ್ಪ ಅಂತಂದರೆ ಡೇ ಬೈ ಡೇ ಫಾಲೋ ಮಾಡಿ. ಸೊ ಟೈಮ್ ಯಾವಾಗ ಸಿಗ್ತಿದೆ ಅವಾಗ ನಾನು ನಿಮಗೆ ಕ್ಲಾಸ್ ಮಾಡ್ತಿದ್ದೀನಿ. ಸೊ ಐ ವಿಲ್ ಟ್ರೈ ಟು ಡೂ at least one class in one day. ಸೊ ಪರ್ ಡೇ. ಸೊ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಕ್ಲಾಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೀವು ಕರೆಕ್ಟಾಗಿ ಫಾಲೋ ಮಾಡಿರಿ, ಕರೆಕ್ಟಾಗಿ ನೋಟ್ಸ್ ಮಾಡ್ಕೊರಿ, ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿರಿ ಸಾಕು. ಸೊ 4:9 ಇದೆ. 8 ವರ್ಷ ಆದಮೇಲೆ ಎಷ್ಟಾಗುತ್ತೆ? 6:11 ಆಗುತ್ತೆ, ಹೌದಾ? ಸೊ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಇಲ್ಲಿ ಬರ್ತೀನಿ. ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಸೊ ನಮಗೇನು ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಹೌದಾ? ಸೊ
ನಾಲ್ಕರಿಂದ ನಾಲ್ಕರಿಂದ 5 ಪಾರ್ಟ್ ಆಗಿದೆ. ನಾಲ್ಕರಿಂದ ಎ ಪಿ ಏಜ್ 4 ಪಾರ್ಟಿಂದ 6 ಪಾರ್ಟ್ ಆಗಿದೆ. 4 ಪಾರ್ಟಿಂದ 6 ಪಾರ್ಟ್ ಆಗಿದೆ. ಅದರರ್ಥ 2 ಪಾರ್ಟ್ ಜಾಸ್ತಿ ಆಯಿತು. ಯಾವಾಗ? 8 ವರ್ಷ ಆದಮೇಲೆ. ಸೊ ಇವನು 2 ಪಾರ್ಟ್ ಜಾಸ್ತಿ ಆಗಿರಲೇಬೇಕು. ನಾನು ಒಂದು 10 ವರ್ಷ ಆದಮೇಲೆ ನಂದೊಂದು 10 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಲೈಕ್ 2026 ನಡೀತಿದೆ ಯಾವುದಿಲ್ಲ 2029 ಅನ್ಕೊಳ್ಳಿ. ಸೊ ನಾನು ಒಂದು ಮೂರು ವರ್ಷ ಜಾಸ್ತಿ ಆಗಿರ್ತೀನಿ, ನಮ್ಮ ಫ್ರೆಂಡ್ 3 ವರ್ಷ ಜಾಸ್ತಿ ಆಗಿರ್ತಾನೆ. ಸೊ ಪ್ರತಿಯೊಬ್ಬರು 3 ವರ್ಷ ಜಾಸ್ತಿ ಆಗ್ಲೇಬೇಕಾ? ಹೌದಾ? ಸೊ ನಾನು 2 ಪಾರ್ಟ್ ಜಾಸ್ತಿ ಆಗ್ತಿದ್ದೆ, ಪಿ 2 ಪಾರ್ಟ್ ಜಾಸ್ತಿ ಆಗತ್ತವನಂತಪ್ಪ ಅಂತಂದ್ರೆ ಕ್ಯೂನು 2 ಪಾರ್ಟ್ ಜಾಸ್ತಿ ಆಗ್ಲೇಬೇಕಾ? ಹೌದಾ? ಓಕೆ ಬನ್ನಿ. ಸೊ 2 ಪಾರ್ಟ್ಸ್ ಇಸ್ ನಥಿಂಗ್ ಬಟ್ 8 years. ನಮಗೇನು ಬೇಕು? ಪ್ರೆಸೆಂಟ್ ಏಜ್ ಆಫ್ ಕ್ಯೂ. ಪ್ರೆಸೆಂಟ್ ಏಜ್ ಆಫ್ ಕ್ಯೂ ಏನು? 9. ಸೊ 9 ಪಾರ್ಟ್ ಈಸ್ ಹೌ ಮಚ್? ಇಂಟು 4 36 years. ಸೊ ಆಪ್ಷನ್ ನಂಬರ್ ಡಿ. ಈ ತರ ಮಾಡ್ಬೇಕು. ನೀವು ಅಕಸ್ಮಾತ್ ಈ ಮೆಥಡಿಂದ ಡೈರೆಕ್ಟ್ ಆಗಿ ನೀವು ಪಿ ಏಜು ಕಂಡುಹಿಡಿಯಬಹುದು, ಪಿ ಏಜ್ ಆಫ್ಟರ್ 8 years ಕಂಡುಹಿಡಿಯಬಹುದು, ಕ್ಯೂ ಏಜ್ ಆಫ್ಟರ್ 8 years ಕಂಡುಹಿಡಿಯಬಹುದು. ಸೊ ಪಿ ಏಜ್ ಆಫ್ಟರ್ 5 years ಕೇಳ್ಬೋದು, 6 years ಕೇಳ್ಬೋದು, 10 years ಕೇಳ್ಬೋದು, ಏನೇ ಕೇಳಲಿ ನಾವು ಇದೇ ಮೆಥಡ್ ಇಂದ ನಾವು ಮಾಡ್ಬೋದು ಆರಾಮ್ಸೆ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಏಜಸ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ 4:5. ಎ ಮತ್ತು ಬಿ ಅವರ ವಯಸ್ಸುಗಳು ಕ್ರಮವಾಗಿ 4:7 ಅಲ್ಲಿ ಅವನು. ಸೊ ಆಫ್ಟರ್ 8 years ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 2:3. 8 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 2:3 ಆಗುತ್ತದೆ. ಸೊ ವಾಟ್ ಈಸ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ? ನೋಡಿ ಇಲ್ಲಿ ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು. ನಾನು ಲೈಕ್ ಈ ಒನ್ ಟೆಕ್ನಿಕ್ ಮೆಥಡು ಅಡ್ವಾಂಟೇಜ್ ಏನಪ್ಪ ಅಂತ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಮಾಡ್ತಾ ಹೋಗಮ್ಮ, ಗೊತ್ತಾಗ್ತದೆ. ಪ್ರೆಸೆಂಟ್ 4:7 ಅಂತೆ. ಸೊ 8 ವರ್ಷಗಳ ನಂತರ ಏನಾಗುತ್ತೆ? ದ ರೇಷಿಯೋ ವಿಲ್ ಬಿ 2:3. ಸೊ ಡಿಫ್ರೆನ್ಸ್ ಎಷ್ಟಿದೆ? ಒಂದಿದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. ತಪ್ಪಲ್ಲ? ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 1 into this 1 ಸೇಮ್ ಆಗುತ್ತೆ. ಇಲ್ಲಿ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಹೌದಿಲ್ಲ? ಸೊ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 2:3 ಇದನ್ನ ಏನಾಗುತ್ತೆ? 6:9 ಆಗುತ್ತೆ. ಏನಾಗುತ್ತೆ? 6:9 ಆಗುತ್ತೆ. 6:9 ಆಗುತ್ತೆ. ಹೌದಾ? ಸೊ ಎಷ್ಟು ಪಾರ್ಟ್ ಜಾಸ್ತಿ ಆಗ್ತದೆ? 2 ಪಾರ್ಟ್ ಜಾಸ್ತಿ ಆಗ್ತದೆ. ಇಲ್ಲಿನೂ 2 ಪಾರ್ಟ್ ಜಾಸ್ತಿ ಆಗ್ಲೇಬೇಕು. ಸೊ 2 ಪಾರ್ಟ್ ಜಾಸ್ತಿ ಆಗ್ತಿದ್ವು ಅನ್ನೋದು ಹೇಳೋದು ಒಂದೇ, 8 years ಜಾಸ್ತಿ ಆಗಿದೆ ಏಜು ಅಥವಾ ಬಿದೇಜು ಅಂತ ಹೇಳೋದು ಒಂದೇ. ಹೌದಾ? ಸೊ 2 ಪಾರ್ಟ್ ಈಸ್ ನಥಿಂಗ್ ಬಟ್ 8 years. ಹೌದಾ? ಸೊ ಏನ್ ಕೇಳವನೆ? ವಾಟ್ ಈಸ್ ದ ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ? ಎ ಮತ್ತೆ ಬಿ ಅವರ ಪ್ರಸ್ತುತ ವಯಸ್ಸುಗಳ ಮೊತ್ತ ಎಷ್ಟಂತ. ಸೊ ನಾನು ಏಜ್ ಕಂಡುಹಿಡಿತೀನಿ, ಆಮೇಲೆ ಬಿದ ಏಜ್ ಕಂಡುಹಿಡಿತೀನಿ. ಓಕೆನಾ? ಏಜ್ ಎಷ್ಟು? ಇಂಟು 4, ಇಲ್ಲೂ ಇಂಟು 4 ಅಂದ್ರೆ 16 years. ಇದು ಎ ಏಜ್. ಸೊ ಬಿ ಏಜ್ ಎಷ್ಟು? 7 parts. ಸೊ ಇದನ್ನು ಇಂಟು 4 ಮಾಡಬೇಕು. ಸೊ 28 years. ಇದು ಬಿ. ಸೊ ಎ ಪ್ಲಸ್ ಬಿ ಮಾಡಿದರೆ ಎಷ್ಟು? 16, 28 ಪ್ಲಸ್ 4 1 44. ಈ ಥರ ಮಾಡ್ಬೇಕಾ? ಮಾಡಬಾರ್ದು. ಈ ಥರ ಮಾಡ್ಬೇಕಾ? ಖಂಡಿತ ಮಾಡಬಾರ್ದು. ದೊಡ್ಡ ತಪ್ಪು. ಈ ಥರ ಮಾಡಿದರೆ ನೀವು ಒನ್ ಟೆಕ್ನಿಕ್ ಮೆಥಡ್ ನಿಮಗೆ ನೀವು ಒನ್ ಟೆಕ್ನಿಕ್ ಮೆಥಡ್ ಕಲ್ತು ಏನು ಫಾಯ್ದಾ ಆಯಿತು? ಹೌದಿಲ್ಲ? ಸೊ ಈ ಥರ ಮಾಡಬಾರ್ದು. ಯಾವ ಥರ ಮಾಡ್ಬೇಕಂತ ನಿಮಗೆ ಹೇಳ್ತೀನಿ. ಸೊ 2 parts ಅನ್ನೋದು 8 ವರ್ಷ. 2 parts ಅನ್ನೋದು 8 ವರ್ಷ. ಸೊ ವಾಟ್ ಇಸ್ ದ ಸಮ್ ಆಫ್ ದೇರ್ ಏಜಸ್? ಎ ಮತ್ತು ಬಿ ಸಮ್ ಎಷ್ಟಂತ ನಾವು ಸಪ್ರೇಟ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸಪ್ರೇಟ್ ಆಗಿ ಯಾಕೆ ಕ್ಯಾಲ್ಕುಲೇಟ್ ಮಾಡಲಿ? ಯಾಕಂದ್ರೆ ನಮಗೇನು ಬೇಕು? ಇಬ್ಬರದು ಸಮ್ ಬೇಕು, ಇಬ್ಬರದು ವಯಸ್ಸಿನ ಮೊತ್ತ ಬೇಕು ನನಗೆ. ಸೊ ಇಲ್ಲಿ ಪಾರ್ಟ್ಸಲ್ಲಿ ನೋಡಿ ಇಬ್ಬರದು ವಯಸ್ಸಿನ ಮೊತ್ತ ಎಷ್ಟಿದೆ. ಪಾರ್ಟ್ಸಲ್ಲಿ ನೋಡಿ ಇಬ್ಬರದು ವಯಸ್ಸಿನ ಮೊತ್ತ ಎಷ್ಟಿದೆ. ಪಾರ್ಟ್ಸಲ್ಲಿ ಎಷ್ಟಿದೆ ಮೊತ್ತ? ಪಾರ್ಟ್ಸಲ್ಲಿ 11 ಇದೆ ಮೊತ್ತ. ಪಾರ್ಟ್ಸಲ್ಲಿ 11 ಇದೆ. ಸೊ 11 ಪಾರ್ಟ್ ಕಂಡಿಡ್ತೀನಿ ಡೈರೆಕ್ಟ್ ನಾನು.
ಹೌದು ತಾನೇ? 4 ಪಾರ್ಟ್ ಕಂಡುಹಿಡಿಯೋದು ಮತ್ತೆ 7 ಪಾರ್ಟ್ ಕಂಡುಹಿಡಿಯೋದು, ಆಮೇಲೆ ಅದಕ್ಕೆ ಪ್ಲಸ್ ಮಾಡೋದೇನು, ಡೈರೆಕ್ಟ್ ಆಗಿ 11 ಪಾರ್ಟ್ ಎಷ್ಟು ಅಂತ ಕಂಡುಹಿಡಿತೀನಿ ನಾವು. ಅವ್ರದ್ದು ಯಾಕಂದ್ರೆ ಅವ್ರದ್ದು ಮೊತ್ತ ಎಷ್ಟಾಗುತ್ತೆ ಪಾರ್ಟ್ಸ್ದು, 4 + 7, ಸೊ 11 ಪಾರ್ಟ್ಸ್ ಆಗುತ್ತೆ. ಸೊ 11 ಪಾರ್ಟ್ಸ್ ಇಸ್ ನಥಿಂಗ್ ಬಟ್ ಇಂಟು 4 ಇಂಟು 4, ಸೊ 44 ಇಯರ್ಸ್ ಬಂತ. ಆನ್ಸರ್ ಸೇಮ್ ಬಂತ. ಎಸ್, ದಿಸ್ ಇಸ್ ದ ಪವರ್ ಆಫ್ OTM. ಎಸ್, ಕಮ್. Okay, the ratio of ages of A and B 3:4. So A ಮತ್ತು B present ages ratio 3:4 ಇದೆ ಅಂತೆ. ಸೊ 4 years ago. ಸೊ ಸ್ವಲ್ಪ ತೆಳಗೆ ಬರೋಣ ನಾವು, ಓಕೆನಾ. ಪ್ರೆಸೆಂಟ್ 3:4, 3:4. ಎ ಮತ್ತು ಬಿ ಅವರ ಪ್ರಸ್ತುತ ಅವರ ವಯಸ್ಸುಗಳ ಅನುಪಾತ ಇವಾಗಿಂದು ಪ್ರೆಸೆಂಟ್ 3:4 ಆಗಿದೆ ಅಂತೆ. ಸೊ 4 ವರ್ಷಗಳ ಹಿಂದೆ, ಸೊ 4 years ago ಏನಾಗಿದೆ, ದ ರೇಷಿಯೋ ಆಫ್ ದೇರ್ ಏಜಸ್ ವಾಸ್ 5:7. 5:7 ಇತ್ತಂತ. ಯಾವಾಗ? 4 ವರ್ಷ ಮುಂಚೆ. 4 ವರ್ಷ ಮುಂಚೆ ಅವ್ರದ್ದು ರೇಷಿಯೋ 5:7 ಇತ್ತಂತ. ಅವರ ವಯಸ್ಸುಗಳ ಅನುಪಾತ 5:7 ಇತ್ತಂತ. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 4 years? 4 years from now. ಸೊ 4 ವರ್ಷಗಳ ನಂತರ ಎ ಮತ್ತು ಬಿ ಅವರ ವಯಸ್ಸುಗಳ ಅನುಪಾತ ಏನು ಆಗುತ್ತದೆ? ಸೊ +4 years ಆದ್ಮೇಲೆ ಇವ್ರದ್ದು ರೇಷಿಯೋ ಏನಾಗುತ್ತಂತೆ? ಕ್ವಶನ್ ಮಾರ್ಕ್. ಸೊ ಸಿಂಪಲ್. ಇವಾಗ ನೋಡಿ, ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ, ಇಲ್ಲಿ ಡಿಫ್ರೆನ್ಸ್ ಏನಿದೆ, 1 ಇದೆ. ಇಲ್ಲಿ ಡಿಫ್ರೆನ್ಸ್ ಏನಿದೆ, 2 ಇದೆ. ಸೇಮ್ ಮಾಡ್ಬೇಕಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ 1 ಇದೆ, ಇಲ್ಲಿ ಡಿಫ್ರೆನ್ಸ್ 2 ಇದೆ. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿಫ್ರೆನ್ಸ್ ಸೇಮ್ ಆಗ್ಬಿಡುತ್ತೆ. ಸೊ ಇಂಟು 2 ಮಾಡ್ಬೇಕು ಇಲ್ಲಿ, ಹೌದಾ. ಸೊ ಇಂಟು 2 ಮಾಡ್ಬೇಕಂದ್ರೆ ಏನಾಗುತ್ತೆ, 3 4 ಇದ್ದು ಇಂಟು 2 ಮಾಡಿದ್ರೆ 6 8 ಆಗುತ್ತೆ, ಹೌದಾ. ಇಂಟು 2 ಮಾಡಿದ್ರೆ ಏನಾಗುತ್ತೆ, 6 8 ಆಗುತ್ತೆ, 6 8 ಆಗುತ್ತೆ, ಹೌದಾ. ಸೊ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯಿತು? 1 ಪಾರ್ಟ್ ಇನ್ಕ್ರೀಸ್ ಆಯಿತು. ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯಿತು? 1 ಪಾರ್ಟ್ ಇನ್ಕ್ರೀಸ್ ಆಯಿತು. 1 ಪಾರ್ಟ್ ಇಸ್ ನಥಿಂಗ್ ಬಟ್ 1 ಪಾರ್ಟ್ ಇಸ್ ನಥಿಂಗ್ ಬಟ್ 1 part is nothing but 4 years. 1 part is nothing but 4 years, ಹೌದಾ. 1 part is nothing but 4 years. ಸೊ ನಾ ಏನು ಮಾಡ್ಬೇಕು ಇವಾಗ, ಇದ್ರ ಏದು ವಯಸ್ಸೆಷ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 4 ವರ್ಷ ಆ್ಯಡ್ ಮಾಡಿಬಿಡ್ತೀನಿ. ಮತ್ತು ಬಿದು ಏಜ್ ಎಷ್ಟು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದಕ್ಕೆ 4 ವರ್ಷ ಆ್ಯಡ್ ಮಾಡ್ತೀನಿ, ಮತ್ತು ರೇಷಿಯೋ ಕಂಡು ಹಿಡಿತೀನಿ, ಹೌದಾ. ಈ ಥರ ಮಾಡ್ಬೇಕಾ? ಈ ಥರ ಮಾಡ್ತೀನಿ, ಬಟ್ ಈ ಥರ ಮಾಡಬಾರ್ದು. ಈ ಥರ ಮಾಡಿ ನಿಮಗೆ ಇನ್ನೊಂದು ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ. ಸೊ ಇವಾಗ ನೋಡಿ, ನಾರ್ಮಲ್ ಆಗಿ ಯಾವ ಥರ ನಿಮಗೆ ಕೋಚಿಂಗ್ ಸೆಂಟರ್ಸಲ್ಲಿ ಹೇಳ್ಕೊಡ್ತಾರೆ, ಈ ಥರ ಹೇಳ್ಕೊಡ್ತಾರೆ. ಏನಪ್ಪ, 6 ಪಾರ್ಟ್ಸ್ ಅಂದರೆ ಎಷ್ಟು? 6 ಪಾರ್ಟ್ಸ್ ಅಂದರೆ ಎಷ್ಟು? ಸೊ ಬ್ಯಾಟ್ರಿ ಲೋ ಇದೆ. 6 ಪಾರ್ಟ್ಸ್ ಅಂದರೆ ಎಷ್ಟು? 6 ಪಾರ್ಟ್ ಅಂದರೆ ಎಷ್ಟು? ಇಂಟು 4 ಇಂಟು 4, 24 years, ಹೌದಾ. ಸೊ ಇದು 24 ವರ್ಷ ಬಂತು 6 ಪಾರ್ಟ್ಸ್ ಅಂದರೆ. ಸೊ ಎ ಪ್ರೆಸೆಂಟ್ ಏಜ್ 24 ವರ್ಷ ಅಂತೆ. ಸೊ ಬಿದು ಪ್ರೆಸೆಂಟ್ ಏಜ್ 8 ಪಾರ್ಟ್ಸ್, 8 ಇಂಟು 4 32 years. ಸೊ ಪ್ರೆಸೆಂಟೇಜ್ 32 years. ಬಿದು ಪ್ರೆಸೆಂಟೇಜ್ 32 years. ಎದು ಪ್ರೆಸೆಂಟೇಜ್ 24 years. ಸೊ 4 ವರ್ಷ ಆದಮೇಲೆ ಎ ಎಷ್ಟಾಗ್ತಾನೆ? 28 ವರ್ಷ ಆಗ್ತಾನೆ. ಸೊ ಬಿ ಎಷ್ಟಾಗ್ತಾನೆ 4 ವರ್ಷ ಆದಮೇಲೆ? 32 ಇತ್ತು, 4 ವರ್ಷ ಆದಮೇಲೆ 36 ವಯಸ್ಸಿನವನು ಆಗ್ತಾನೆ. ಸೊ ರೇಷಿಯೋ ಕೇಳವನೆ. ಸೊ 4 4 7 4 9. ಸೊ 7:9 is our answer. Answer is okay. Answer will be there, but you should not do like this. ಈ ಥರ ನೀವು ಮಾಡಬಾರ್ದು, ದೊಡ್ಡ ತಪ್ಪು ಈ ಥರ ಮಾಡಿದರೆ. ಸೊ ಯಾವ ಥರ ಮಾಡಬೇಕು ಅಂತ ನಿಮಗೆ ಹೇಳಿಕೊಡ್ತೀನಿ. ಮೆಥಡ್ ಇಸ್ ಸೇಮ್, ಬಟ್ ಅಪ್ರೋಚ್ ಈಸ್ ಡಿಫ್ರೆಂಟ್. ಯಾವ ಥರಪ್ಪ? ಎ ಬಿ. ಸೊ ಪ್ರೆಸೆಂಟಲ್ಲಿ 3 ರೇಷಿಯೋ 4 ಇದೆ ಅಂತೆ, 3:4 ಇದೆ ಅಂತೆ. ಸೊ 4 ವರ್ಷ ಮುಂಚೆ ಎಷ್ಟಿತ್ತು? 5:7 ಇತ್ತು. ಸೊ 4 ವರ್ಷ ಆದಮೇಲೆ ಅಂತ ಕೇಳ್ತಾನೆ, ಹೌದಾ. ಸೊ ಇಲ್ಲಿ ನಾವು ಡಿಫ್ರೆನ್ಸ್ ಸೇವ್ ಮಾಡ್ಕೋಬೇಕು, 1 2. ಸೊ ಇದನ್ನು ಇಲ್ಲಿ ಮಲ್ಟಿಪ್ಲಿಕೇಶನ್, ಇದನ್ನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ನಮಗೆ ಏನು ಬರುತ್ತೆ? ಇಲ್ಲಿ 6 ಬರುತ್ತೆ, ಇಲ್ಲಿ 8 ಬರುತ್ತೆ. ಸೊ 6 8, ಹೌದಾ. 6 8 ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ, ನಿಮಗೆ ಕೇರ್ಫುಲ್ ಆಗಿ ಕೇಳಿ. ಇವಾಗ 5ರಿಂದ ಎ ಏಜ್ 5ರಿಂದ 6 ಆಗ್ತಿದೆ, 1 ಪಾರ್ಟ್ ಜಾಸ್ತಿ ಆಗ್ತಿದೆ, ಹೌದಾ. ಎ
5ರಿಂದ 6 ಆಗ್ತಿದೆ, 1 ಪಾರ್ಟ್ ಜಾಸ್ತಿ ಆಗ್ತಿದೆ. ಈ 1 ಪಾರ್ಟ್ ಜಾಸ್ತಿ ಆಗ್ತಿದೆ, 1 ಪಾರ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, 4 ವರ್ಷ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿನೂ 1 ಪಾರ್ಟ್ ಜಾಸ್ತಿ ಆಗ್ತಿದೆ, ಹೌದಾ? 1 ಪಾರ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, 1 ಪಾರ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, ಅವ್ರ ವಯಸ್ಸು 4 ವರ್ಷ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲೂ 4 ವರ್ಷ ಇದೆ, ಇಲ್ಲೂ 4 ವರ್ಷ ಇದೆ. ಸೊ ನಾ ಏನ್ ಮಾಡ್ತೀನಿ, ಪಾರ್ಟ್ಸ್ನ ಇನ್ಕ್ರೀಸ್ ಮಾಡಿಬಿಡ್ತೀನಿ, ಹೌದಾ? 1 ಪಾರ್ಟ್ ಇಸ್ ಈಕ್ವಲ್ ಟು 4 ಇಯರ್ಸ್, ದಟ್ ಇಸ್ ನಥಿಂಗ್ ಬಟ್ 4 ಇಯರ್ಸ್ ಇಸ್ ಈಕ್ವಲ್ ಟು 1 ಪಾರ್ಟ್. ಸೊ 4 ವರ್ಷ ಜಾಸ್ತಿ ಆಗ್ತಿದ್ದಾವೆ, ಸೊ 4 ವರ್ಷ ಜಾಸ್ತಿ ಆಗ್ತಿದ್ದಾರೆ. ಸೊ ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಮಾಡ್ತೀನಿ, ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಮಾಡ್ತೀನಿ, ಯಾಕಂದ್ರೆ 4 ಇಯರ್ಸ್ ನಥಿಂಗ್ ಬಟ್ 1 ಪಾರ್ಟ್. ಸೊ ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಮಾಡ್ತೀನಿ, ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಮಾಡ್ತೀನಿ, ಯಾಕಂದ್ರೆ ನಮಗೇನು ಕೇಳೋರೆ, ರೇಷಿಯೋ ಕೇಳೋರು ನಮಗೆ. ಸೊ ರೇಷಿಯೋ ಅಂದ್ರೆ ರೇಷಿಯೋ ಡೈರೆಕ್ಟ್ ಆಗಿ ನಾನು ಕ್ಲಾಕ್ ಮಾಡ್ತೀನಿ. ನಾ ಯಾಕೆ ನೀವು ಏಜಸ್ ಎಲ್ಲ ಅವ್ರದ್ದು ಪರ್ಟಿಕ್ಯುಲರ್ ಏಜ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಆ್ಯಡ್ ಮಾಡಿ ರೇಷಿಯೋ ಎಲ್ಲ ತೆಗೆದು, ವೈ? ನೋ, ನಾಟ್ ಅಟ್ ಆಲ್ ನೆಸೆಸರಿನೇ ಇಲ್ಲ. ಸೊ 1 ಪಾರ್ಟ್ ಜಾಸ್ತಿ ಮಾಡಿ 7 ಆಯಿತು, ಇಲ್ಲಿ 1 ಪಾರ್ಟ್ ಜಾಸ್ತಿ ಮಾಡಿ 9 ಆಯಿತು, ಬಂತಿಲ್ಲ ಆನ್ಸರ್? ಸಿಂಪಲ್, ವೆರಿ ಸಿಂಪಲ್. ಮೆಂಟಲ್ ಎಬಿಲಿಟಿ ಇಸ್ ವೆರಿ ಸಿಂಪಲ್, ಬಟ್ ನಿಮಗೆ ಹೆಂಗೆ ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ನಿಮಗೂ ಗೊತ್ತಿರ್ಬೇಕು ಅಷ್ಟೇ, ಓಕೆನಾ? ಸೊ ಇದೊಂದು ಲಾಸ್ಟ್ ಕ್ವಶನ್ ಮಾಡೋಣ, ಓಕೆನಾ? ಸೊ ದ ರೇಷಿಯೋ ಆಫ್ ಎ ಅಂಡ್ ಬಿ 8 years ago, the ratio of A and B was 5:4. ಸೊ ಎ ಮತ್ತು ಬಿ ಇದು ಪ್ರೆಸೆಂಟ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ 8 ವರ್ಷ ಮುಂಚೆ 5:4 ಇತ್ತಂತೆ, ಓಕೆನಾ? 8 ವರ್ಷ ಮುಂಚೆ 5:4 ಇತ್ತಂತೆ. ಸೊ ಅವರ ಪ್ರಸ್ತುತ ವಯಸ್ಸುಗಳ ಅನುಪಾತ 6:5. ದ ರೇಷಿಯೋ ಆಫ್ ದರ್ ಪ್ರೆಸೆಂಟ್ ಏಜಸ್ 6:5. ಇವಾಗಿಂದು 6:5 ಆಯ್ತಂತೆ. So what will be the sum of the ages of A and B after 7 years? After 7 years. So 7 years ಆದ್ಮೇಲೆ ಅವ್ರ ಇಬ್ಬರದು ಏಜಸ್ ಸಮ್ ಎಷ್ಟಾಗುತ್ತಂತೆ, ಹೌದಾ? ಅರ್ಥ ಆಯ್ತಾ ಕ್ವಶನ್? ಯಾವ ಥರ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಏನು ಕೇಳೋನೆ ಅದನ್ನು ಮಾಡ್ಬೇಕು ನಾವು. ಸೊ ಕ್ವಶನ್ ಅರ್ಥ ಆಯಿತು, ಕ್ವಶನ್ ಪ್ರಕಾರ ನಾವೆಲ್ಲ ಹಾಕೊಂಡೆವು. ಸೊ ನೆಕ್ಸ್ಟ್ ಬನ್ನಿ. ಸೊ ಇಲ್ಲಿ ನೋಡಿ, ಡಿಫ್ರೆನ್ಸ್ ಎಷ್ಟಿದೆ? ಒಂದಿದೆ. ಡಿಫ್ರೆನ್ಸ್ ಎಷ್ಟಿದೆ? ಒಂದಿದೆ. ಸೊ ಆಲ್ರೆಡಿ ಡಿಫ್ರೆನ್ಸ್ ಸೇಮ್ ಇದೆ, ಡಿಫ್ರೆನ್ಸ್ ಸೇಮ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಸೊ ಇಲ್ಲಿ ಏನಾಗ್ತಿದೆ, 1 ಪಾರ್ಟ್ ಜಾಸ್ತಿ ಆಗ್ತಿದೆ, ಇಲ್ಲಿ ಏನಾಗ್ತಿದೆ, 1 ಪಾರ್ಟ್ ಜಾಸ್ತಿ ಆಗ್ತಿದೆ. 1 ಪಾರ್ಟ್ ಜಾಸ್ತಿ ಆಗ್ತಿದೆ ಅನ್ನೋದು ಒಂದೇ, 8 ವರ್ಷ ಅವ್ರದ್ದು ಏಜ್ 8 ವರ್ಷ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ಒಂದೇ, ಯಾಕಂದ್ರೆ ದಿಸ್ ಇಸ್ 8 years ಬ್ಯಾಕ್. ಇದು ಪ್ರೆಸೆಂಟ್ ಮಾತಾಡತ್ತೀನಿ. ಸೊ ಹಿಂದಿನ ಮುಂದೆ ಬರತ್ತೀನಿ. ಸೊ 8 ವರ್ಷ ಜಾಸ್ತಿ ಆಗುತ್ತೆ. ಸೊ 1 ಪಾರ್ಟ್ ಈಸ್ ನಥಿಂಗ್ ಬಟ್ 8 years, ಹೌದಾ? 1 ಪಾರ್ಟ್ ಇಸ್ ನಥಿಂಗ್ ಬಟ್ 8 years. ನಾ ಏನು ಮಾಡ್ತೀನಿ, ಇವಾಗ ಇಲ್ಲಿ 8 years ಇದೆ, ಇಲ್ಲೂ 8 years ಇದ್ರೆ ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ರೇಷಿಯೋ ಬರೆದು ಬಿಡ್ತಿದ್ದೆ, ಹೌದಾ? ಪಾರ್ಟ್ಸ್ ಬರೀತಿದ್ದೆ. ಸೊ ಬಟ್ ಇಲ್ಲಿ 7 years ಇದೆ, ಸೊ ಇಲ್ಲಿ 8 years ಇದೆ. ಸೊ ಇದು ಮಲ್ಟಿಪಲ್ಲು ಇಲ್ಲ. ಸೊ ಮಲ್ಟಿಪಲ್ಲು ಇಲ್ಲ ಅಂದವಾಗ ಆ ಅಪ್ರೋಚ್ನ ನಾವು ಮಾಡಕ್ ಹೋಗ್ಬಾರ್ದು. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಪ್ರೆಸೆಂಟ್ ಏನಿದಾರಲ್ಲ, ಪ್ರೆಸೆಂಟ್ ಮೊತ್ತ ಕಂಡುಹಿಡಿತೀನಿ. ಪ್ರೆಸೆಂಟ್ ಮೊತ್ತ ಎಷ್ಟಿದೆ? 11 ಪಾರ್ಟ್ ಅಂದ್ರೆ ಎಷ್ಟು? 8 ಸೊ 11 ಪಾರ್ಟ್ ಅಂದ್ರೆ 80 years. ಪ್ರೆಸೆಂಟ್ ಅಲ್ಲಿ ಎ ಮತ್ತು ಬಿ ಇಬ್ಬರು ವಯಸ್ಸಿನ ಮೊತ್ತ 88 ವರ್ಷ ಇದೆ. ಬಟ್ ಅವನೇನ್ ಕೇಳವನೆ, ವಾಟ್ ವಿಲ್ ಬಿ ದ ಸಮ್ ಆಫ್ ದ ಏಜಸ್ ಆಫ್ ಎ ಅಂಡ್ ಬಿ ಆಫ್ಟರ್ 7 years ಫ್ರಮ್ ನೌ. ಸೊ 7 years ಆದ್ಮೇಲೆ ಏನ್ ಏಜ್ ಆಗುತ್ತಂತೆ. ಸೊ ಇವಾಗ ನೋಡಿ, ಏದು ಏಜ್ನು 7 years ದೊಡ್ಡವನಾತನ. ಸೊ ಬಿದು ಏಜ್ 7 years ಜಾಸ್ತಿ ಆಗುತ್ತಾ. ಸೊ ಏದು ಏಜ್ 7 years ಜಾಸ್ತಿ ಆಗುತ್ತೆ, ಬಿದು ಏಜ್ 7 years ಜಾಸ್ತಿ ಆಗುತ್ತೆ. ಸೊ ಟೋಟಲ್ ಎಷ್ಟು ಏಜ್ ಜಾಸ್ತಿ ಆಗುತ್ತೆ? ಟೋಟಲ್ 14 years ಜಾಸ್ತಿ ಆಗುತ್ತೆ. ಸೊ 88 + 14 ಮಾಡಿದ್ರೆ 102 years. ಸೊ ದಿಸ್ ಇಸ್ ಅವರ್ ಆನ್ಸರ್. ಸೊ ಆಪ್ಷನ್ ನಂಬರ್ ಡಿ. ಓಕೆ. ಸೊ ನೆಕ್ಸ್ಟ್ ಕ್ಲಾಸಿಂದ ನಾವೇನು ಮಾಡೋಣ, ಸ್ಟೇಟ್ಮೆಂಟ್ ಯಾವ ಥರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ ಅಂತ ಮಾಡೋಣ. ಥ್ಯಾಂಕ್ ಯು. ಓಕೆನಾ? ಶೇರ್, ಲೈಕ್, ಸಬ್ಸ್ಕ್ರೈಬ್.